ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನಪ್ಪ ಇವತ್ತು ಈ ಥರ ಮಾತಾಡ್ತಾ ಇದ್ದಲ್ಲ ಅಂದ್ಕೊಂಡಿದ್ದೀರಾ? ಯಾಕೆಂದರೆ ತುಂಬ ಖುಷಿ ಆಗ್ತಾಯಿದೆ. 2 ಲ್ಯಾಕ್ ಸಬ್ಸ್ಕ್ರೈಬ್ ಆಗಿದೆ. ಅದೆಲ್ಲ ನಿಮ್ಮಿಂದನೇ. ನಿಮ್ಮ ಸಪೋರ್ಟ್ ಇಲ್ದಿರ ಏನೂ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನನ್ನ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಅದೇ ಖುಷಿಗೆ ನಾನು ಇವತ್ತು ಬಾದುಷಾ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಜನನೂ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಸ್ವೀಟ್ ಇಷ್ಟಪಡೋರಿಗಂತೂ ಇದು ಮಾಡಿಕೊಟ್ಬಿಟ್ಟು ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, 1/4 kg ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಒಂದು 1/4 kgಗಿಂತ ಸ್ವಲ್ಪ ಕಡಿಮೆ ಸಕ್ಕರೆ ತೊಗೊಂಡಿದ್ದೀನಿ. ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ. ಒಂದು 1/4 ಕಪ್ ಆಗೋಷ್ಟು ತುಪ್ಪ, ಅಂದರೆ ಸುಮಾರು ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು. 2 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ. ಒಂದು ಚಿಟಿಕೆ ಆಗೋಷ್ಟು ಸೋಡಾ ತೊಗೊಂಡಿದ್ದೀನಿ. ಒಂದು 4 ರಿಂದ 5 ಹನಿ ನಿಂಬೆ ರಸ, ಡೀಪ್ ಫ್ರೈಗೆ ಆಗೋಷ್ಟು ಎಣ್ಣೆ, ಮತ್ತು ಅಲಂಕಾರಕ್ಕೋಸ್ಕರ ಡ್ರೈ ಫ್ರೂಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಒಂದು ಸ್ಟವ್ ಮೇಲೆ ಒಂದು ಅಗಲವಾಗಿರೋ ಪಾತ್ರೆ ಇಟ್ಕೊಂಡು ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು 1/4 kg ಮೈದಾ ಹಿಟ್ಟಿಗೆ 1/4 kg ಸಕ್ಕರೆ ಕೂಡ ಹಾಕೋಬೋದು. ಮತ್ತು ಇದಕ್ಕೆ ನೀರು ಒಂದು 1/4 ಕಪ್ ಅಷ್ಟು ಆಗುತ್ತೆ ಮಾತ್ರ ಹಾಕ್ರಿ. ಸೊ ಜಾಮೂನ್ಗೆಲ್ಲ ಪಾಕ ಮಾಡ್ತಿರಲ್ಲ, ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಇದು ಸ್ವಲ್ಪ ಕ್ರೀಮಿಯಾಗಿ ತಿಕ್ಕಾಗಿರಬೇಕು ಪಾಕ, ಯಾಕಂದರೆ ಬಾದುಷಾಗೆ ಮೇಲೆ ಅಂಟ್ಕೋಬೇಕು ಪಾಕ. ಅದಕ್ಕೋಸ್ಕರ ಏನಿಲ್ಲ ಅಂದ್ರೆ ಒಂದು 10 ನಿಮಿಷದಲ್ಲಿ ಪಾಕ ತಯಾರಾಗೋಗುತ್ತೆ. ನೋಡಿ, ಒಂದೆಳೆ ಪಾಕ ಬಂದರೆ ಸಾಕು. ಈಗ ಪಾಕ ತಯಾರಾಗಿದೆ. ಸ್ಟವ್ ಆಫ್ ಮಾಡ್ಕೊಂಡು ನಾನು ಇದಕ್ಕೆ ಒಂದು 4 ರಿಂದ 5 ಹನಿ ನಿಂಬೆ ರಸ ಹಾಕ್ತಾಯಿದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ಸಕ್ಕರೆ ಪಾಕ ಗಟ್ಟಿ ಆಗದಿರ ಹಾಗೇ ಇರುತ್ತೆ. ಸೊ ಇದನ್ನು ಹಾಗೆ ಪಕ್ಕಕ್ಕೆ ಇಟ್ಕೊಳ್ಳೋಣ. ಸೊ ಆರಕ್ಕೆ ಬಿಟ್ಬೇಡಿ, ಒಂದು ಸ್ವಲ್ಪ ಬೆಚ್ಚಗಿರಲಿ. ಅದೇ ಥರ ಇವಾಗ ಒಂದು ಬೌಲ್ಗೆ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ ಮತ್ತು ಸೋಡಾ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಕಡಿಮೆನೇ. ಇದಕ್ಕೆ ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ನೀವು ಎಷ್ಟಾದರೂ ಹಾಕೋಬೋದು. ಸೊ ಮೊಸರು ಸ್ವಲ್ಪ ಕಡಿಮೆ ಹಾಕಿದ್ರೆ ಒಂದು 4 ದಿವಸ ಎಕ್ಸ್ಟ್ರಾ ಇಟ್ಕೊಂಡು ತಿನ್ಬೋದು. ಜಾಸ್ತಿ ಹಾಕಿದ್ರೆ ಒಂದು 2 ದಿವಸ ಇಟ್ಕೊಂಡು ತಿನ್ನೋಕ್ಕಾಗೋದು. ಸೊ ಮೊಸರು ಹಾಕೋದ್ರಿಂದ ಒಳ್ಳೆ ಸಾಫ್ಟಾಗಿ ಬರುತ್ತೆ. ಈಗ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟಿಗೆ ಚೆನ್ನಾಗಿ ತುಪ್ಪ, ಮೊಸರು, ಸೋಡಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಉಪಯೋಗಿಸ್ಬೇಕಾಗುತ್ತೆ. ನೀವು ಬೇಕಂದರೆ ಇದಕ್ಕೆ ಒಂದು 2-3 ಸ್ಪೂನ್ ಹಾಲು ಕೂಡ ಹಾಕೊಬೋದು. ಸೊ ಬಾದುಷಾದಲ್ಲಿ ಒಂದು 2-3 ಥರನೂ ಮಾಡ್ತಾರೆ. ಸೊ ನಾನು ಇದೊಂದು ಥರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಇನ್ನೊಂದು ಥರನೂ ಬಾದುಷಾ, ಸಾಫ್ಟ್ ಬಾದುಷಾ ತೋರಿಸ್ತೀನಿ. ಇದಕ್ಕೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು, ತೀರಾ ಸ್ವಲ್ಪ ತೆಳ್ಳಗೆ ಕಳ್ಸೋಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿಯಾಗಿ ಕಳಿಸ್ಕೊಳ್ಳಿ. ಈ ಥರ ಪದರವಾಗಿರಬೇಕು. ಸೊ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ಹಾಗೆ ಸ್ವಲ್ಪ ನಾದ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಜಾಸ್ತಿ ಟೈಮ್ ತಗೊಳಲ್ಲ. ಒಂದು 5 ನಿಮಿಷ ಕಳಿಸ್ಕೊಳ್ಳಿ ಸಾಕು. ಈಗ ಒಂದು 2 ಸೆಕೆಂಡ್, ಒಂದು 30 ಸೆಕೆಂಡ್ ನಾದ್ಕೊಳ್ಳಿ ಸಾಕು. ಇವಾಗ ಉಂಡೆ ಮಾಡ್ಕೊತಾ ಇದ್ದೀನಿ. ಆದಷ್ಟು ಪೂರಿಗೆ ತೊಗೊತಿರಲ್ಲ ಆ ಸೈಜಲ್ಲಿ ತೊಗೊಂಡು ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡಿ ಈ ಥರ ಎಬ್ಬೆರ್ಲಿಂದ ಹೋಲ್ಡ್ ಮಾಡ್ಕೊಳ್ಳಿ. ತೀರಾ ತೂತಾಗಬಾರ್ದು, ಸ್ವಲ್ಪ ಇಟ್ಟಿರ್ಬೇಕು. ಯಾಕೆಂದರೆ ಒಳಗಡೆ ಬೇಯೋದಕ್ಕೆ ಈಸಿ ಆಗಲಿ ಅಂತ ಈ ಥರ ಹೋಲ್ಸ್ ಮಾಡೋದು ಬಾದುಷಾಗೆ. ಸೊ ಬಾದುಷಾನ ನೀವು ನೋಡಿ ಈ ಥರ ಮಾಡಿಟ್ಕೊಂಡಿದ್ದೀನಿ ನಾನು. ತಗೊಂಡಿರೋ ಹಿಟ್ಟಲ್ಲಿ ಇಷ್ಟ ಆಗಿದೆ. ಸೊ ಎಣ್ಣೆ ಕಡಿಮೆ ಊರಿನಲ್ಲಿ ಇಟ್ಕೊಂಡು ಇದನ್ನು ಬೇಯಕ್ಕೆ ಹಾಕಬೇಕು. ತುಂಬ ಹೊತ್ತು ತಗೊಳುತ್ತೆ. ಏನಿಲ್ಲ ಅಂದ್ರೂ ಒಂದು 15 ನಿಮಿಷ ತಗೊಳುತ್ತೆ. ಈ ಬಾದುಷಾನ ನೀವು ಇವಾಗ ಏನು ರಾಖಿ ಹಬ್ಬ ಬರ್ತಾಯಿದೆ ಅವಾಗಾದರೂ ಮಾಡ್ಕೋಬೋದು, ದಸರಾ ಹಬ್ಬಕ್ಕಾದರೂ ಮಾಡ್ಕೋಬೋದು, ದೇವ್ರಿಗೆ ಯಾವ ಹಬ್ಬಕ್ಕಾದರೂ ಮಾಡ್ಕೋಬೋದು. ಎಲ್ಲಾದರೂ ನೆಂಟ್ರ ಮನೆಗೆ ಎತ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ನಿಮ್ಮ ಮನೇಲಿ ಚಿಕ್ಕ ಫಂಕ್ಷನ್ ಆದರೆ ನೀವೇ ಧಾರಾಳವಾಗಿ ಜಾಸ್ತಿನೇ ಮಾಡ್ಕೋಬೋದು. ತುಂಬ ಸಿಂಪಲಾಗಿ ಬೇಗನೆ ಆಗುವಂಥ ರೆಸಿಪಿ. ಸೊ ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸು ಮನೆಯಲ್ಲೇ ಇರುತ್ತೆ, ಹೊರ್ಗಡೆಯಿಂದ ತಂದು ಮಾಡೋವಂಥದ್ದು ಏನೂ ಇಲ್ಲ. ತುಂಬ ಸಿಂಪಲಾಗಿ ಬೇಗನೆ ಆಗೋಗುತ್ತೆ. ನೋಡಿ, ಸ್ವಲ್ಪ ಲೈಟ್ ಕಲರ್ ಬಂದಿದೆ. ಇನ್ನೊಂದು 5 ನಿಮಿಷಕ್ಕೆ ಬೆಂದೋಗುತ್ತೆ. ಸೊ ನಿಧಾನಕ್ಕೆ ಕಡಿಮೆ ಊರಿನಲ್ಲಿ ಬೇಯಿಸಿ, ಯಾಕಂದರೆ ಫುಲ್ಲು ತೀರಾ ಉರಿ ಜಾಸ್ತಿ ಇಟ್ಕೊಂಡ್ರೆ ಒಳಗಡೆ ಬೆಂದಿರಲ್ಲ, ಹಿಟ್ಟಿಟ್ಟಾಗೇ ಇರುತ್ತೆ. ನೋಡಿ, ನಮ್ಗೆ ಬೇಕಾಗಿರೋಂಥ ಪರ್ಫೆಕ್ಟ್ ಆಗಿರೋ ಬಾದುಷಾ ಕಲರ್ ಬಂದಿದೆ. ಫುಲ್ಲು ಗೋಲ್ಡನ್ ಕಲರ್ ಬಂದ ತಕ್ಷಣ ಇದನ್ನ ಎತ್ಕೊಬಿಡಿ. ಕೆಲವ್ರು ಏನು ಮಾಡ್ತಾರೆ, ಹೋಟೆಲ್ಗಳಲ್ಲಿ ಫುಡ್ ಕಲರ್ ಕೂಡ ಯೂಸ್ ಮಾಡ್ತಾರೆ. ನ್ಯಾಚುರಲಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಹಾಗೆ ಬಾಣಲೆಯಿಂದ ತಗೊಬಂದು ಸಕ್ಕರೆ ಪಾಕಕ್ಕೆ ಹಾಕ್ತಾಯಿದ್ದೀನಿ. ಸಕ್ಕರೆ ಪಾಕ ಆರಿರಬಾರ್ದು, ಒಂದು ಸ್ವಲ್ಪ ಬೆಚ್ಚಗಿರಬೇಕು. ಅಂದರೆ ನಮ್ಗೆ ಬೆರ್ಲಿಟ್ಟು ನೋಡ್ರೆ ಸ್ವಲ್ಪ ಬಿಸಿ ತಾಕ್ಬೇಕು, ಅಷ್ಟಿದ್ರೆ ಸಾಕು. ಈಗ ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪಾಕ ಕೂಡ ತಿಕ್ಕಾಗಿದೆ. ಈ ಥರ ತಿಕ್ಕಾಗಿರೋದ್ರಿಂದ ಆ ಪಾಕ ಒಳಗಡೆ ಎಲ್ಕೊಳ್ಳುತ್ತೆ ಮತ್ತು ಮೇಲೇನೂ ಹಾಗೆ ಶೈನಿಂಗ್ ಆಗಿರುತ್ತೆ. ಇದನ್ನು ಹಾಗೆ ಒಂದು 20 ನಿಮಿಷ ಬಿಡೋಣ ಸಾಕು. ಒಂದು 20 ನಿಮಿಷ ಬಿಟ್ಟ ಮೇಲೆ ಚೆನ್ನಾಗಿ ಎಲ್ಕೊಂಡಿರುತ್ತೆ. ನೋಡಿ, ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟು ಅಲಂಕಾರ ಮಾಡಿದ್ದೀನಿ. ಮತ್ತು ಇದೇ ಥರ ನಿಮ್ಮ ಕಲರ್ಫುಲ್ಲಾಗಿ ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಬಾದುಷಾ ರೆಸಿಪಿ ಮಾಡೋದು ಅಂತ ಗೊತ್ತಾಯ್ತಲ್ಲ. ಹಾಗಾದರೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ, ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು, ಇದನ್ನೇ ಕಟ್ ಮಾಡ್ತಾ ಇದ್ದೀನಿ. ಎಷ್ಟು ಸೂಪರಾಗಿ ಬಂದಿದೆ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.